ಅಕ್ಷಯ ತೃತೀಯದಂದು ಈ ಕೆಲಸಗಳನ್ನು ಮಾಡಿದರೆ 7 ಜನ್ಮದವರೆಗೂ ಕಾಡುವುದು ಬಡತನ. ಗೊತ್ತಿಲ್ಲದೆ ಮಾಡುವ ತಪ್ಪಿಗೂ ಇಲ್ಲ ಪರಿಹಾರ. ಭಿಕ್ಷುಕ, ಹಸು ಅಥವಾ ಪ್ರಾಣಿಯನ್ನು ಹಸಿವಿನಿಂದ ವಾಪಸ್ ಕಳುಹಿಸಬೇಡಿ. ಅಕ್ಷಯ ತೃತೀಯ ದಿನದಂದು ಭಿಕ್ಷುಕ, ಹಸು ಅಥವಾ ಯಾವುದೇ ಹಸಿದ ಜೀವಿ ಆಹಾರ ಕೇಳಿ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅದನ್ನು ಖಾಲಿ ಕೈಯಲ್ಲಿ ವಾಪಸ್ ಕಳುಹಿಸುವುದು ಅತ್ಯಂತ ಅಶುಭ. ಮನೆ ಬಾಗಿಲಿಗೆ ಬಂದವರಿಗೆ ಆಹಾರ ಅಥವಾ ನೀರನ್ನು ನೀಡದಿದ್ದರೆ ಲಕ್ಷ್ಮೀ ದೇವಿ ಮುನಿಸಿಕೊಳ್ಳುತ್ತಾಳೆ. ಭವಿಷ್ಯದಲ್ಲಿ ಬಡತನ ಆವರಿಸುವುದು. ಸಾಲ ಪಡೆಯಬೇಡಿ. ಅಕ್ಷಯ ತೃತೀಯ ದಿನದಂದು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಾಪಿಂಗ್ ಮಾಡಬೇಕು. ಆದರೆ ಬೇರೆಯವರಿಂದ ಸಾಲ ಪಡೆದು ಚಿನ್ನ, ಬೆಳ್ಳಿ ಅಥವಾ ಇತರ ವಸ್ತುಗಳನ್ನು ಖರೀದಿಸಬಾರದು. ಸಾಲ ಮಾಡಿ ಮಾಡುವ ಒಳ್ಳೆಯ ಕೆಲಸ ಕೂಡ ಬಡತನ ಮತ್ತು ಸಂಕಷ್ಟ ತಂದೊಡ್ಡಬಹುದು. ಅಕ್ಷಯ ತೃತೀಯದಂದು ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡುವುದು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ವಿಶೇಷವಾಗಿ ಫಲ ನೀಡುತ್ತದೆ. ಸ್ನಾನ ಮಾಡಿ ದೇವರಿಗೆ ಆಹಾರ ಅರ್ಪಿಸಿ. ಅಕ್ಷಯ ತೃತೀಯ ದಿನದಂದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಗೆ ಪ್ರಸಾದ ಅರ್ಪಿಸುವುದು ಕಡ್ಡಾಯವಾಗಿದೆ. ಶಾಸ್ತ್ರಗಳ ಪ್ರಕಾರ ಆಹಾರ ಮತ್ತು ನೀರನ್ನು ಅರ್ಪಿಸದೆ ಸೇವಿಸುವುದು ಕಳ್ಳತನಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ನಿಂದನೀಯ ಭಾಷೆಯನ್ನು ಬಳಸಬೇಡಿ ಅಥವಾ ಅನುಚಿತವಾಗಿ ವರ್ತಿಸಬೇಡಿ. ಪ್ರತಿದಿನ ಇತರರೊಂದಿಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸಬೇಕಾದರೂ ಅಕ್ಷಯ ತೃತೀಯದಂದು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಈ ದಿನ ಯಾರನ್ನಾದರೂ ನೋಯಿಸಿದರೆ ಅಥವಾ ನಿಂದನೀಯ ಭಾಷೆಯನ್ನು ಬಳಸಿದರೆ ಒಳ್ಳೆಯ ಕರ್ಮ ಕಡಿಮೆಯಾಗುತ್ತದೆ ಮತ್ತು ಸಮೃದ್ಧಿಯ ಹಾದಿಯಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಮಾಂಸ ಮತ್ತು ಮದ್ಯ ಸೇವಿಸಬೇಡಿ. ಅಕ್ಷಯ ತೃತೀಯ ದಿನದಂದು ಮಾಂಸಾಹಾರಿ ಆಹಾರ ಸೇವನೆ ಮತ್ತು ಮದ್ಯಪಾನ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅಂತಹ ನಡವಳಿಕೆಯು 9 ಗ್ರಹಗಳ ಅನುಗ್ರಹವನ್ನು ದುರ್ಬಲಗೊಳಿಸುತ್ತದೆ. ಅಕ್ಷಯ ತೃತೀಯ ದಿನದಂದು ಎಲ್ಲರೂ ಸಾತ್ವಿಕ ಆಹಾರವನ್ನು ಸೇವಿಸಬೇಕು.